ಮನೆಗ್ ರೀಚ್ ಆಗಿದ ತಕ್ಷಣ ಏನಂದ್ರು ಗೊತ್ತಾ, ಡೇ 196 ಫಿಟ್ನೆಸ್ ಫ್ಲೋ. ನಿನ್ನೆ ನೈಟು ಬಸ್ ಅಲ್ಲಿ ಜರ್ನಿ ಮಾಡಿ ಬೆಳಗ್ಗೆ 7 ಗಂಟೆ ಹಂಗೆ ಬೆಂಗಳೂರಿಗೆ ರೀಚ್ ಆದ್ವಿ. 2 ದಿವಸದಿಂದ ನಿದ್ದೆ ಬೇರೆ ಸರಿ ಇರ್ಲಿಲ್ಲ, ಮೈ ಕೈ ನೋವು ಬೇರೆ ಇತ್ತು ಅಂಡ್ ಮನೇಲಿ ಬೇರೆ ಸ್ವಲ್ಪ ಕೆಲಸ ಇತ್ತು. ಸೊ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಮನೇಲೇ ಇದ್ದೆ. 2-3 ದಿವಸ ಬೀಚ್ ಅಲ್ಲಿ ಚೆನ್ನಾಗಿ ಸುತ್ತಾಡ್ಬಿಟ್ಟಿದ್ನಲ್ಲ. ಸೊ ಇವತ್ ಬೆಳಗ್ಗೆ ಮನೆಗೆ ರೀಚ್ ಆಗಿದ ತಕ್ಷಣ ನಮ್ಮ ಅಮ್ಮ ನನ್ನ ನೋಡಿ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆ ಲೆವೆಲ್ ಅಲ್ಲಿ ಟ್ಯಾನ್ ಆಗಿದೆ. ನಾನು ಫುಲ್ ಕೆಂಚ ಆಗ್ಬಿಟ್ಟಿದೀನಿ. ವಾಪಸ್ ಕಲರಿಗೆ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದ್ 5 ದಿವಸ ಆಗ್ಬೇಕು. ಇದೇ ಗ್ಯಾಪ್ ಅಲ್ಲಿ ಎಲ್ಲಾ ಗ್ರೋಸರೀಸ್ ನಮಗ್ ಬೇಕಾಗಿರೋ ಐಟಮ್ಗಳನ್ನ ಸ್ಟಾಕ್ ಮಾಡಿದ್ವಿ. ಯಾರಾದ್ರೂ ನೋಡಿದ್ರ ಈ 2 ದಿವಸದಲ್ಲಿ ನಾನು ಪ್ರೋಟೀನ್ ಇಂಟೇಕ್ ನ ಹೆಂಗ್ ಕಂಪ್ಲೀಟ್ ಮಾಡಿದೆ ಅಂತ ಗೆಸ್ ಮಾಡಿ. ಎಸ್, ಯು ಆರ್ ರೈಟ್. ನಾನು ಟ್ರಿಪ್ಪಿಗೆ ಫಸ್ಟ್ ಏನ್ ಪ್ಯಾಕ್ ಮಾಡೋದೋ ಇಲ್ವೋ, ಫಸ್ಟ್ ಪ್ಯಾಕ್ ಮಾಡಿದ್ರೆ ಬಯೋ ಅಬ್ಸರ್ವ್ ವೇ ಪ್ರೋಟೀನ್. ದಿಸ್ ಇಸ್ ವೆರಿ ಸಿಂಪಲ್ ವೇ. ಯಾಕಂದ್ರೆ ಇದ್ರಲ್ಲಿ 1 ಸ್ಕೂಪ್ ಅಲ್ಲಿ 26 ಗ್ರಾಮ್ ಆಫ್ ಹೈ ಕ್ವಾಲಿಟಿ ವೇ ಪ್ರೋಟೀನ್ ಇದೆ. ಅಂಡ್ ಇದರಿಂದನೇ ನಾನು ಆರಾಮಾಗಿ ಯಾವ್ದೇ ವೆಜ್ ಊಟ ಕೊಟ್ಟರು ತಿಂದಿದ್ದು. ಇಲ್ಲ ಅಂದ್ರೆ ಟ್ರಿಪ್ ಅಲ್ಲಿ ತುಂಬಾ ಕಷ್ಟ ಆಗಿರೋದು. ನೀವು ಇನ್ ಕೇಸ್ ಎಲ್ಲ ಟ್ರಿಪ್ ಹೋಗ್ತಿದ್ರೆ ಪ್ರೋಟೀನ್ ಇಂಟೇಕ್ ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ಲಿಂಕ್ ಇನ್ ಬೈ ಅಂಡ್ ಸ್ಟೋರಿ, ಕೂಡ್ ಸ್ಯಾಂಡಿ ಫಾರ್ ಎಕ್ಸ್ಟ್ರಾ ಡಿಸ್ಕೌಂಟ್. ಸಿಗೋಣ ನಾಳೆ. ಬೋಯ್ ಬೋಯ್.